ಎಲ್ಲ ಹೇಳ್ತಾ ಇದ್ರು ಯೂಟ್ಯೂಬ್ ತುಂಬ ಡೆವಲಪ್ ಮಾಡಬೇಕು ಅಂದರೆ ಹೊರಗಡೆ ಹೋಗಿ ಒಂದಷ್ಟು ವೀಡಿಯೋಗಳು ಮಾಡಬೇಕು, ರಿಸರ್ಚ್ ಮಾಡಬೇಕು. ಕಳಿಸಿದ್ರು. ಟೋಟಲ್ ಅರೌಂಡು 2,000 ರೂಪಾಯಿ ಅಷ್ಟು ಬಂದಿತ್ತು ಅಷ್ಟೇ. ಒಬ್ಬ ವ್ಯಕ್ತಿಯನ್ನು ದೊಡ್ಡ ಗುರುವಾಗಿ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿತೈಷಿಗಳು, ಸ್ನೇಹಿತರು, ಯೂಟ್ಯೂಬ್ ಅಭಿಮಾನಿ ನನಗೊಂದು ವಾಯ್ಸ್ ಮೆಸೇಜ್ ಕಳಿಸಿದ್ರು. ಅದಾಗ್ತೀನಿ ಕೇಳಿ. ಗುರುಗಳೇ, ನೀವು ಯೋಗಿಗಳು, ಸೊ ನೀವು ಸಾಧನೆ ಮಾಡ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ನೀವು ಡೈಲಿ ಮೆಡಿಟೇಷನ್ ಮಾಡ್ತೀರೋ ಇಲ್ವೋ. ನಾನು ಡೈಲಿ ಮಿನಿಮಮ್ 3 ಅವರ್ ಮೆಡಿಟೇಷನ್ ಮಾಡ್ತೀನಿ. ಅಂಥ ಮಹಾನ್ ಭಗವಾನ್ ಬುದ್ಧರೇನೆ ಅವ್ರಿಗೆ 33 ವರ್ಷಕ್ಕೆ ಫುಲ್ಲಿ ಎನ್ಲೈಟ್ಮೆಂಟ್ ಆದ್ರೂ ಅವರು ಸಾಯೋ ತನಕ ಅವರು ಡೈಲಿ 2 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾರೆ ಅವರು. ದಟ್ ಈಸ್ ದ ಬ್ಯೂಟಿ ಆಫ್ ಮೆಡಿಟೇಷನ್. ದ ಹ್ಯೂಮನ್ ಬ್ರೈನ್ ನೆವರ್ ಎವರ್ ಬಿ ಎ ಕಾನ್ಸ್ಟೆಂಟ್, ವೆದರ್ ಇಟ್ ಈಸ್ ಬುದ್ಧ ಆರ್ ಓವರ್ ಇಟ್ ಈಸ್. ಹಾಗಾಗಿ ನೀವು ಮಾಡ್ತಿರೋ ವೀಡಿಯೋಸ್ ಇದೆಯಲ್ಲ, ಆ ವಿಡಿಯೋ ಜೊತೆಗೆ ನೀವು ಯೋಗಿಗಳಾಗಿರೋದ್ರಿಂದ, ನೀವು ಗುರುಗಳಾಗಿರೋದ್ರಿಂದ ಆಲ್ರೆಡಿ ನೀವು ದಾನ ಕೇಳ್ಬೋದು. ನಿಮಗೆ ಕೇಳೋ ಎಲ್ಲ ಅರ್ಹತೆ ಇದೆ. ಒಂದು ವಿಡಿಯೋ ಹಾಕಿ ನೀವು ಕೊನೆಯಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಎಲ್ಲ ನೀವು ನನ್ನ ವೀಡಿಯೋಗಳನ್ನು ನೋಡಿ ಯಾರಾದರೂ ನನ್ನಿಂದ ಉಪಯೋಗ ಪಡ್ಕೊಂಡಿದ್ರೆ, ಆ ಉಪಯೋಗ ಪಡ್ಕೊಂಡು ನಿಮ್ಗೆ ಏನಾದರೂ 10 ರೂಪಾಯಿ ಉಳಿದಿದ್ರೆ ಅದರಲ್ಲಿ 50 ಪೈಸಾ 1 ರೂಪಾಯಿನ ನನಗೆ ಕೊಡಿ. ನಾನು ಇನ್ನೂ ಹೆಚ್ಚಿನ ಸಮಾಜ ಸೇವೆ, ಈ ಮುಖಾಂತರ ಯೂಟ್ಯೂಬ್ ಮುಖಾಂತರ ಹೆಚ್ಚಿನ ಸಮಾಜ ಸೇವೆ ಮಾಡೋಕ್ಕೆ ನನಗೆ ಶಕ್ತಿ ಬರ್ತದೆ, ನನಗೂ ಖುಷಿ ಸಿಗುತ್ತೆ ಅಂತ ಹಾಕಿ. ಯಾಕೆ ಅಂದರೆ ಎಲ್ಲರಿಗೂ ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು, ದುಡ್ಡಿಲ್ದೇ ಇವತ್ತು ಏನು ನಡೆಯಲ್ಲ ಅಂತ ಹಾಕಿ. ಅದು ಒಂಥರ ಹಿಂಗೆ ಸೆಂಟಿಮೆಂಟಲ್ ಹಾಕಿ. ನಮ್ಮ ಭಾರತೀಯರನ್ನು ಫೂಲ್ ಮಾಡೋಕ್ಕೆ ಸೆಂಟಿಮೆಂಟು, ಮೂಢನಂಬಿಕೆನೇ ವರ್ಕೌಟ್ ಆಗೋದು. ನೀವು ಒಂದು ಒಳ್ಳೆ ಉದ್ದೇಶ, ನಿಮ್ಮ ಮನಸ್ಸೊಳಗಡೆ ಒಳ್ಳೆ ಉದ್ದೇಶ ಇಟ್ಕೊಳ್ಳಿ, ಮಾತಿನಲ್ಲಿ ಸೆಂಟಿಮೆಂಟಾಗಿ ಹೊಡಿರಿ, ಏನು ತಪ್ಪಿಲ್ಲ. ಈಗ ಕೇಳಿದ್ರಲ್ವಾ ನೋಡಿ, ನಾನು ಏನು ಮಾಡಿದ್ದೆ ಎಲ್ಲ ಹೇಳ್ತಾ ಇದ್ರು. ಯೂಟ್ಯೂಬ್ ತುಂಬ ಡೆವಲಪ್ ಮಾಡಬೇಕು ಅಂದರೆ ಹೊರಗಡೆ ಹೋಗಿ ಒಂದಷ್ಟು ವೀಡಿಯೋಗಳು ಮಾಡಬೇಕು, ರಿಸರ್ಚ್ ಮಾಡಬೇಕು, ಅದಕ್ಕೊಂದು ಟೀಮ್ ಬೇಕು, ಅದಕ್ಕೆಲ್ಲ ಹಣ ಬೇಕು, ಜನಗಳು 4-5 ಜನ ಕರ್ಕೊಂಡು ಹೋಗ್ಬೇಕಲ್ಲ, ಹೋಟೆಲ್ ರೂಮ್ಸ್ ಮಾಡಬೇಕು, ಊಟ ಇವೆಲ್ಲ ಇರುತ್ತೆ, ಅದಕ್ಕೆ ನೀವು ಡೊನೇಷನ್ ಕೇಳಿ ಅಂತ ಹೇಳಿದರು. ಸರ್ ಆಯ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಕೆಲವು ಎಪಿಸೋಡ್ಗಳಲ್ಲಿ ಸ್ಕ್ಯಾನರ್ ಹಾಕಿದ್ದೆ. 1 ತಿಂಗಳು ನೋಡಿದೆ, ಎಲ್ಲ ಎಪಿಸೋಡ್ಸ್ ನೋಡ್ತಾ ಇದ್ರು. ಒಬ್ಬರು 20 ರೂಪಾಯಿ ಕಳಿಸಿದ್ರು, ಆಮೇಲೆ ಒಬ್ಬರು 100 ರೂಪಾಯಿ ಕಳಿಸಿದ್ರು. ಹೀಗೆ ಒಬ್ಬರು ಮಾತ್ರ ಚೆನ್ನೈಯಿಂದ 1000 ರೂಪಾಯಿ ಕಳಿಸಿದ್ರು. ನಮ್ಮ ಸ್ನೇಹಿತರೊಬ್ಬರು 100 ರೂಪಾಯಿ 500 ರೂಪಾಯಿ ಹಿಂಗೆ ಕಳಿಸಿದ್ರು. ಟೋಟಲ್ ಅರೌಂಡು 2,000 ರೂಪಾಯಿ ಅಷ್ಟು ಬಂದಿತ್ತು ಅಷ್ಟೇ. ಆಮೇಲೆ ಏನು ಮಾಡಿದೆ, ಇದೆಲ್ಲ ಕೇಳೋ ಅವಶ್ಯಕತೆ ಇಲ್ಲ, ನಮ್ಗೆ ಬೇಕಾಗಿಲ್ಲ, ಎಷ್ಟಾಗತ್ತೋ ಅಷ್ಟರಲ್ಲೇ ನನ್ನ ತಿಳುವಳಿಕೆ ಮಟ್ಟಕ್ಕೆ ಏನು ಹೇಳಬೇಕು ಹೇಳ್ತೀನಿ. ತುಂಬ ಜನಕ್ಕೆ ಸಹಾಯ ಆಗ್ತಾಯಿದೆ. ಕೆಲವರು ಎಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಕೂಡ ಪಾಸಿಟಿವ್ ಆಗಿ ನನಗೆ ಒಂದು ಫೋನ್ ಬಂದಾಗ ತುಂಬ ಖುಷಿಯಾಗುತ್ತೆ. ಅವ್ರ ಬದುಕು ಬದಲಾಯ್ತಲ್ಲ ಅಂತ ತುಂಬ ಜನ ಫೋನ್ ಮಾಡಿದ್ದಾರೆ. 100 ಜನದಲ್ಲಿ ಒಬ್ಬರು ಫೋನ್ ಮಾಡಿದ್ರು ಕೂಡ ನನಗೆ ಸಾಕು, ಅವ್ರ ಲೈಫು ಬದಲಾದರೆ ಸಾಕು ಅಂತ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಾನು ನೋಡಿ, ಡೊನೇಷನ್ಸ್ ಬರಬೇಕು ಅಂದರೆ, ಕಾಣಿಕೆಗಳು ಬರಬೇಕು ಅಂದರೆ ಕೆಲವರು ತಂತ್ರಗಾರಿಕೆ, ವೇಷಭೂಷಣ, ಆರ್ಟಿಫಿಷಿಯಲ್ ಬಿಹೇವಿಯರ್ ಏನೇನೆಲ್ಲ ಮಾಡಬೇಕು. ಒಂದು ಉದಾಹರಣೆಗೆ ಹೇಳ್ತೀನಿ, ಒಂದು ಎಪಿಸೋಡಲ್ಲಿ ಮಾಡಿದ್ದೆ ನೋಡಿ. ಕೆಲವಾರು ತಂತ್ರಗಾರಿಕೆಗಳು ಬೇಕು. ತಂತ್ರಗಾರಿಕೆದ ಒಂದು ಎಪಿಸೋಡಲ್ಲಿ ನಾನು ಮಾಡಿದ್ದೆ. ಈ ಹುಲ್ಲನ್ನು ಇಟ್ಕೊಂಡು ಸಾವಿರಾರು ಕೋಟಿ ಮಾಡಿದ್ದಾರೆ. ಇದು ನಮ್ಮೂರಲ್ಲಿ ಕಿತ್ಕೊಂಡು ಬಂದೆ. ಈ ಹುಲ್ಲನ್ನು ಇಟ್ಕೊಂಡು ಸಾವಿರಾರು ಕೋಟಿ ಹೇಗೆ ಮಾಡ್ತಾರೆ ಗೊತ್ತಾ? ಇನ್ನೊಂದ್ಸರಿ ತೋರಿಸ್ತೀನಿ, ತುಂಬ ಜನ ನೋಡಿರಲ್ಲ. ಈ ಹುಲ್ಲನ್ನು ಈ ಥರ ತೊಗೊಳ್ಳೋದು. ಇಲ್ಲೊಂದು ಪೀಸ್ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ, ಇರುತ್ತಲ್ವಾ? ಒಂದು ತೋರಿಸ್ತೀನಿ, ಇದಿರುತ್ತೆ. ಇದನ್ನು ಒಂದು ನೀರಿಗೆ ಹಾಕಿ ಈ ಥರ ಹಿಂಗೆ ಅವರು ನಿಮ್ಮ ಮುಂದೆ ಇಟ್ಕೊತಾರೆ ನೋಡಿ. ತಿರುಗ್ತಾ ಇದೆ ನೋಡಿ, ನಾನು ಕ್ಯಾಮ್ರಾ ಮುಂದೆನೇ ಇಟ್ಕೊತೀನಿ ನೋಡಿ, ತಿರುಗ್ತಾ ಇದೆಯಾ? ಅವ್ರು ಏನು ಹೇಳ್ತಾರೆ ಗೊತ್ತಾ? ನೋಡಿ, ಈ ಥರ ನಾನು ಮಂತ್ರ ಹಾಕಿದ್ದೀನಿ, ನಿಮ್ಮ ಮುಂದ್ಗಡೆ ಇಟ್ಟರೆ ಅದು ತಿರುಗಿದ್ರೆ ನಿಮ್ಮ ಮೇಲೆ ನೆಗೆಟಿವ್ ಇದೆ, ನಿಮ್ಮಲ್ಲಿ ಏನೇನು ಕೆಟ್ಟದಿದೆಯೋ ಇದು ತೋರಿಸುತ್ತೆ ನೋಡಿ, ತಿರುಗ್ತಾ ಇದೆ ಅಂತ ಹೇಳಿ. ನೋಡಿ ತಿರುಗ್ತಾ ಇದೆ, ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ನೋಡಿ, ತಿರುಗ್ತಾ ಇರುತ್ತೆ ನೀರಿಗೆ ಹಾಕಿ ಎತ್ತಾಗ. ಇದಕ್ಕೆ ನೀವು ಪೂಜೆ ಮಾಡಿಸ್ಬೇಕು ನೋಡಿ. ಈಗ ರಿವರ್ಸ್ ಬಂತು ನೋಡಿ, ಹಿಂಗೆ ನೋಡಿ, ಹೆಂಗೆ ಬರುತ್ತೆ ನೋಡಿ, ನೋಡಿ ನೋಡಿ ಕಾಣ್ತಾ ಇದೆಯಾ? ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ನೋಡಿ. ಇಷ್ಟೇ ರೀ, ಈ ಹುಲ್ಲಿನ ಕಡ್ಡಿ ತಿರುಗ್ತಾ ಇರೋದ್ರಲ್ಲಿ ಸ್ವಲ್ಪ ಹೊತ್ತು, ಆಮೇಲೆ ತುಂಬ ಹೊತ್ತಾದ್ಮೇಲೆ ನಿಂತೋಗೋದು, ಇನ್ನೂ ತಿರುಗ್ತಾ ಇದೆ ನೋಡಿ. ಇದನ್ನು ಮುಂದ್ಗಡೆ ತೋರಿಸ್ತಾರೆ. ಯಾರು ಗೊತ್ತಾ? ಅದೆಲ್ಲ ಟಿ ವಿಲಿ ಬಂದಿದೆ, ಆನಂದ್ ಗುರೂಜಿ ಅಂತ. ಹಿಂಗೆ ಯಾಕೆ ಅಲ್ಲಿ ಹೋಗಿದ್ದವರು, ಇದು ಮಾಡಿಸಿರೋರು, ದುಡ್ಡು ಕಳ್ಕೊಂಡಿರೋರು, ಪೂಜೆ ಮಾಡಿರೋರು ಹೇಳಿರೋದು ಇಷ್ಟೇ. ಇದೇ ಹುಲ್ಲು ಒಂದು ಪೀಸ್ ತೊಗೊಂಡು ನೀರಿಗೆ ಹಚ್ಚಿದ್ರೆ ಇದು ಇನ್ನೂ ತಿರುಗ್ತಾ ಇದೆ ನೋಡಿ, ಇನ್ನೂ ತಿರುಗ್ತಾ ಇದೆ.
ಅರ್ಥ ಆಗ್ತಿದೆಯಾ? ಇದನ್ನು ಮಾಡ್ತಾರೆ, ಆಮೇಲೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಪೂಜೆ ಮಾಡಿಸಾದ್ಮೇಲೆ ಸಕ್ಸಸ್ ಆಗಿಲ್ಲ ಅಂದರೆ ಇನ್ನೊಂದು ದೋಷ ಇದೆ, ಒಂದಕ್ಕೊಂದು ಕನೆಕ್ಷನ್. ಪಿತೃದೋಷ ಇದೆ, ಅದಕ್ಕೊಂದು ಪೂಜೆ, ಆ ದೋಷ ಇದೆ, ಮಾಡಿಸಿ ಸಾಕಾಗಿ ಬಿಟ್ಬಿಡ್ತಾರೆ. ಕಾಕತಾಳೀಯವಾಗಿ ಮಧ್ಯೆ ಯಾವ್ದಾರು ಸಕ್ಸಸ್ ಆದರೆ ಅವರು 50 ಜನಕ್ಕೆ ಹೇಳ್ತಾರೆ ಅಥವಾ 100 ಜನಕ್ಕೆ ಹೇಳ್ತಾರೆ ಹಿಂಗೆ ಹೋಗಿದ್ದೆ ಅಂತ. ಅವರು 100 200 ಹಿಂಗೆ ಹೋಗ್ತಾ ಇರುತ್ತೆ. ಫೇಲ್ಯೂರ್ ಆದವರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ, ದುಡ್ಡು ಕಳ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಬೈಕೊಂಡು. ಬಟ್ ಸ್ಪ್ರೆಡ್ ಆಗ್ತಾ ಇರುತ್ತೆ, ಇದು ಸತ್ಯ. ಸಿಂಪಲ್ ಹುಲ್ಲಿನ ಕಡ್ಡಿನ ಚಿಕ್ಕ ಹುಡುಗನ ಆಟ ಆಡ್ತಿದ್ದೆ, ಅದನ್ನು ಎಷ್ಟು ಚೆನ್ನಾಗಿ ಒಣಗಿದೆ, ನೀರಿಗೆ ಇಟ್ಟರೆ ಹೇಗಲೋ ಒಂದು ಸರಿ ಸುಮ್ಮನೆ ದನ ಮೇಯಿಸ್ಬೇಕಾದಾಗ ನೀರಿಗೆ ಬಿದ್ದು ಅದು ಹಿಂಗೆ ರೌಂಡ್ ಹೊಡಿತಿತ್ತು. ಆವಾಗ ಅದು ನೋಡ್ಬಿಟ್ಟು ತಗೊಳ್ಳೋದು, ಮಕ್ಕಳ ಜೊತೆ ಆಟ ಆಡೋದು, ಹಿಂಗೆ ಮಾಡ್ತಿದ್ವಿ ನಾವು. ಇನ್ನೊಂದು ಯಾವುದೋ ಬೀಜ ಇದೆ, ಆ ಬೀಜ ನೀರಿಗೆ ಇಟ್ಟರೆ ಅದು ಸಿಡಿಯುತ್ತೆ. ಹೀಗೆ ಎಷ್ಟೋ ತಂತ್ರಗಾರಿಕೆಗಳನ್ನು ಮಾಡಿದ್ರೆ ಏನು ದುಡ್ಡು ಬೇಕಾಷ್ಟು ಬಂದು ಸುರಿತಾರೆ. ನಾವು ಸತ್ಯ ಹೇಳಿದ್ರೆ ಸ್ವೀಕಾರ ಮಾಡ್ಕೊಳಲ್ಲ, ಇವರು ರಬಲ್ಲು, ನಾಸ್ತಿಕ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದಷ್ಟು ದೊಡ್ಡ ನಾಮ ಹಾಕಬೇಕು, ದೊಡ್ಡ ಬಟ್ಟೆ ಹಾಕಬೇಕು, ರುದ್ರಾಕ್ಷಿಗಳನ್ನು ಹಾಕ್ಕೋಬೇಕು, ಜೋರಾಗಿ ಕುಳಿತುಕೋಬೇಕು, ಆವಾಗ ಭಯ ಹುಟ್ಟಿಸ್ಬೇಕು. ನೋಡಿ, ಇದರಿಂದ ನಿಮಗೆ ಸಮಸ್ಯೆ ಬಂದಿದೆ, ನೀನು ಮಾಡಿದ ಸಮಸ್ಯೆ ಪರಿಹಾರ ಆಗುತ್ತೆ. ಏನಾದರೂ ಹೇಳು, ಯಾವುದೋ ಒಂದು ಮಾಡ್ತಾರೆ, ಕೆಲವು ಸರಿ ಕಾಕತಾಳೀಯವಾಗಿ ಆಗ್ಬಿಡುತ್ತದು. ನಿನ್ನ ಮನಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ನಿನ್ನ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ, ನಿನ್ನ ವಿಚಾರ ಚಿಂತನೆ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಸಂಸಾರದ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಸುತ್ತಮುತ್ತ ಇರೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಕ್ಸಸ್. ನೀವೆಷ್ಟೇ ಚೆನ್ನಾಗಿದೆ, ಏನೇ ಮಾಡೋಕ್ಕೆ ಹೋದಾಗ ಮನೆಯಲ್ಲಿ ಕಿರಿಕಿರಿ ಆಗಿಬಿಟ್ಟು ರಾಂಗ್ ಡಿಸಿಷನ್ ತೊಗೊಂಡ್ರೆ ಅಲ್ಲಿ ಹೋಗ್ಬಿಡುತ್ತೆ. ಅಥವಾ ಯಾವುದನ್ನು ಕೇರ್ ಕಟ್ಕೊಳ್ಳೋದೆ ಒಬ್ಬನೇ ನಿರ್ಧಾರ ತೊಗೊಂಡು ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಎಲ್ಲವೂ ಸೋತಾಗ, ಫೇಲ್ಯೂರ್ ಜಾಸ್ತಿ ಆದಾಗ ದೇವ್ರ ಹತ್ರ ಹೋಗ್ತಾನೆ. ಸಕ್ಸಸ್ ಇದ್ದಾಗ ಭಗವಂತ ಕೊಟ್ಟಂತ ಅವನ ಪಾಡಿಗೆ ಅವ್ನು ಸಕ್ಸಸ್ ಮಾಡ್ಕೊಂಡು ಹೋಗ್ತಾನೇ ಇರ್ತಾನೆ. ಇದು ಮನುಷ್ಯನ ಸಹಜ ಗುಣ. ಒಬ್ಬರ ಹತ್ರ ನೀವು ಕಾಣಿಕೆಯನ್ನು ಪಡ್ಕೋಬೇಕು ಅಂದರೆ ಕೆಲವಾರು ವಿಧಾನಗಳಿದೆ. ಅಂದರೆ ಸಮಾಜದ ಸೈಕಾಲಜಿ, ಆಧ್ಯಾತ್ಮದ ಸೈಕಾಲಜಿ ಹೇಗಿದೆಯೋ ಅದು ತಕ್ಕಾಗಿ ನಡ್ಕೊಂಡ್ರೇ ಕಾಣಿಕೆ ಬರೋದು, ಇಲ್ಲ ಸುಮ್ಗೆ ಬರೋದಿಲ್ಲ. ಮತ್ತು ಯಾರು ಕಾಣಿಕೆಯನ್ನು ಪಡೆಯಬಹುದು ಅಂದರೆ, ಉದಾಹರಣೆಗೆ ನಾನು ಯೋಗ ಮಾಸ್ಟ್ರು, ನಾನು ಬೇರೆ ಯಾವುದೋ ಬಿಸ್ನೆಸ್ ಮಾಡ್ತಿಲ್ಲ, ನಾನು ಏನೂ ಮಾಡ್ತಾಯಿಲ್ಲ. ಸೊ ನಾನು ಒಂದಷ್ಟು ಯೋಗ ಹೇಳ್ಕೊಡ್ತಾ ಇದ್ದೀನಿ. ಬರೀ ಯೋಗಾಸನಗಳ ಮಾತ್ರ ಅಲ್ಲ, ಕೆಲವರು ಚಿಂತನೆಗಳನ್ನು, ಜ್ಞಾನಗಳನ್ನು ಹಂಚ್ತಾ ಇದ್ದೀನಿ. ನನಗೆ ಯೋಗ್ಯತೆ ಇದೆ, ಕಾಣಿಕೆಯನ್ನು ಪಡೆಯುವ ಯೋಗ್ಯತೆ. ಗುರು ಕಾಣಿಕೆ ಅಂತ ಕೊಟ್ಟರೆ ನಾನು ತಗೋಬೋದು. ಎಲ್ಲ ಇದ್ದುಕೊಂಡು ಗುರು ಕಾಣಿಕೆಯನ್ನು ಪಡೆಯಬಾರದು, ಕೇಳಬಾರದು. ಇದು ತುಂಬ ಮುಖ್ಯ. ಅದಾಗ ಅದಕ್ಕೆ ಬರಬೇಕು. ಕೆಲವರು ದೇವಸ್ಥಾನಗಳಲ್ಲಿ ಅರ್ಚಕರು ನೋಡಬೇಕು, ಡಿಮ್ಯಾಂಡ್ ಮಾಡ್ತಾರೆ, ಕಾಣಿಕೆಗೆ ಡಿಮ್ಯಾಂಡ್ ಮಾಡ್ತಾರೆ. ಅಲ್ಲಿ ದೈವತ್ವಕ್ಕೆ ಬೆಲೆಯೇ ಇಲ್ಲ. ಕಾಣಿಕೆ ಸಹಜವಾಗಿ ಬರಬೇಕು. ನಾನು ಇಷ್ಟು ಕೊಡಪ್ಪ ಅಂತ ಕೇಳಬಾರ್ದು. ಅವ್ರೇನು ಕೊಡ್ತಾರೋ ನಿನಗೆ ಯೋಗ್ಯತೆ ಇದ್ದರೆ ಸ್ವೀಕರಿಸಿ ಅದನ್ನು ಸಮಾಜ ಸೇವೆಗೆ ಉಪಯೋಗಿಸಬೇಕು. ಸಮಾಜ ಸೇವೆಯಲ್ಲಿ ನಮ್ಮ ಇರುವಿಕೆನೂ ಬರುತ್ತೆ, ನಮ್ಮ ಸ್ವಾರ್ಥತೆಯೂ ಬರುತ್ತೆ, ಅದೆಲ್ಲ ಸೇರಿಕೊಂಡಿರುತ್ತೆ. ಸಾಧ್ಯವಾದಷ್ಟು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಇದು ಕಾಣಿಕೆ ಪಡೆಯುವ ರೀತಿ. ಸುಮ್ಗೆ ಗಿಫ್ಟ್ನ ಯಾರ ಹತ್ರನೂ ಪಡೀಬಾರ್ದು. ಹಣ ಇರೋರಂತೂ ಪಡೀಬಾರ್ದು, ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಹಣ ಇರೋರೇ ಕಾಣಿಕೆಯನ್ನು ನಿರೀಕ್ಷೆ ಪಡ್ತಾರೆ ಅಂದರೆ ಅವರೆಲ್ಲ ಸ್ವಾರ್ಥ ಮನಸ್ಸು. ನನಗೆ ಭಗವಂತ ಕೊಟ್ಟಿದ್ದಾನಪ್ಪ, ತೃಪ್ತನಾಗಿದ್ದೀನಿ, ನನಗೆ ಬೇಡ ಅನ್ನಬೇಕು. ಅರ್ಥ ಆಯ್ತಾ? ಅಥವಾ ಬೇರೆಯವ್ರು ಕೊಟ್ಟರೆ ಅದನ್ನು ಸಮಾಜ ಸೇವೆಗೆ ಉಪಯೋಗಿಸ್ಬೇಕು. ಇದು ಕಾಣಿಕೆ ಪಡೆಯುವ ರೀತಿ. ಸೊ ಎಲ್ಲರ ಮನಸ್ಸುಗಳಲ್ಲಿ ಮೌಢ್ಯತೆಗಳು ತುಂಬಿರೋದ್ರಿಂದ ನಾವು ಹಣ ಬೇಕು ಅಂದರೆ ನಾನಾ ವೇಷಗಳನ್ನು, ನಾನಾ ತಂತ್ರಗಾರಿಕೆಯನ್ನು, ಮ್ಯಾಜಿಕ್ ಕೂಡ ಮಾಡಬೇಕು. ಕೆಲವು ಮೈಂಡ್ ರೀಡಿಂಗ್ ಟೆಕ್ನಿಕ್ ತಿಳ್ಕೊಂಡು, ಫೇಸ್ ರೀಡಿಂಗ್ ಟೆಕ್ನಿಕ್ ತಿಳ್ಕೊಂಡು ಅವ್ನ ಮನಸ್ಸಲ್ಲಿದ್ದನ್ನು ಸ್ವಲ್ಪ ಹೇಳ್ಬಿಡ್ತಾರೆ, ಅವನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಆಗ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ತಾರೆ. ಪೂಜೆ ಪುನಸ್ಕಾರಗಳು ಏನೇನೆಲ್ಲ ಹೇಳಿ ಹಣ ಮಾಡ್ತಾರೆ. ಇದನ್ನು ಮಾಡೋದಕ್ಕೆ 50,000 ರೂಪಾಯಿ, ಈ ಪೂಜೆ ಮಾಡೋಕ್ಕೆ 20,000 ರೂಪಾಯಿ, ಹಾಗೆ ಹೀಗೆ ಅಂತ ಹೇಳ್ತಾ ಹೋಗ್ತಾರೆ, ಎದುರಿಸ್ತಾ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಜಸ್ಟ್ ಹುಲ್ಲು ಒಬ್ಬ ವ್ಯಕ್ತಿಯನ್ನು ದೊಡ್ಡ ಗುರುವಾಗಿ ಮಾಡಿದೆ, ದೊಡ್ಡ ಆಶ್ರಮ ಕಟ್ಟಿದ್ದಾರೆ, ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಜಸ್ಟ್ ಈ ಹುಲ್ಲಿನ ಕಡ್ಡಿ ತಂತ್ರ. ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.